ಬೆಂಗಳೂರಿನ ಯಲಹಂಕ ಬಳಿಯ ಕೋಗಿಲು ಗ್ರಾಮದಲ್ಲಿ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿಕೊಂಡಿದ್ದವರನ್ನ ಅಧಿಕಾರಿಗಳು ತೆರವು ಮಾಡಿದ ಬಳಿಕ ಅಲ್ಲಿ ಯಾರು ನಿರಾಶ್ರಿತರಾಗಿದ್ದಾರೆ, ಮನೆಯನ್ನು ಕಳ್ಕೊಂಡಿದ್ದಾರೆ, ಅವರೆಲ್ಲರಿಗೂ ಕೂಡ ಮನೆಯನ್ನು ಕೊಡಬೇಕು ಅಂತ ರಾಜೀವ್ ಗಾಂಧಿ ವಸತಿ ನಿಗಮ ಸಜ್ಜಾಗಿದೆ. ಆಗಲೇ ಮಾಹಿತಿಯನ್ನು ಕಲೆ ಆಗ್ತದೆ. ಹಾಗಾದರೆ ರಾಜೀವ್ ಗಾಂಧಿ ವಸತಿ ನಿಗಮ ಕೊಡ್ತಾ ಇರ್ತಕ್ಕಂಥ ಮನೆಗಳು ಹೇಗಿದೆ, ಆ ಒಂದು ಅಪಾರ್ಟ್ಮೆಂಟ್ ಹೇಗಿದೆ ಅನ್ನೋ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇದು ಬೆಂಗಳೂರಿನ ಏನು ಕೋಗಿಲು ಇಂದ 5 ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ಹೊಸೂರು ಬಂಡೆ ಬಳಿಯ ಬೈಪ್ನಹಳ್ಳಿ ಗ್ರಾಮದಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮ ನಿರ್ಮಾಣ ಮಾಡಿರ್ತಕ್ಕಂಥ ವಸತಿ ಸಮುಚ್ಚಯ ಇದಾಗಿರ್ತಕ್ಕಂಥದ್ದು. ಈ ಒಂದು ಸಮುಚ್ಚಯದಲ್ಲಿ ಸರಿಸುಮಾರು 1,000ಕ್ಕೂ ಹೆಚ್ಚು 1 BHK ಫ್ಲಾಟ್ಗಳನ್ನು ರಾಜೀವ್ ಗಾಂಧಿ ವಸತಿ ನಿಗಮ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಈ ಒಂದು ಕಾಮಗಾರಿ ಬಹುತೇಕ ಮುಗಿದಿದೆ. ಏನು ಒಂದು ಅಪಾರ್ಟ್ಮೆಂಟ್ನ ಪ್ರತಿಯೊಂದು ಕಾಮಗಾರಿಗಳು ಮುಗಿದಿರ್ತಕ್ಕಂಥದ್ದು. ಆದರೆ ಒಂದು 10% ಕಾಮಗಾರಿ ಮಾತ್ರ ಇನ್ನಷ್ಟು ಬಾಕಿ ಉಳಿದಿದೆ. ಅವುಗಳನ್ನು ಕೂಡ ಮಾಡುವುದರಲ್ಲಿ ಇಲ್ಲಿರ್ತಕ್ಕಂಥ ಕಾರ್ಮಿಕರು ನಿರತರಾಗಿದ್ದಾರೆ. ಆದಷ್ಟು ಬೇಗ ಇದನ್ನು ವಸತಿ ನಿಗಮಕ್ಕೆ ಹ್ಯಾಂಡ್ ಓವರ್ ಮಾಡೋದಕ್ಕೆ, ತದನಂತರ ಮನೆಗಳನ್ನು ಹಂಚಿಕೆ ಮಾಡೋದಕ್ಕೆ ಆಗಲೇ ಸಿದ್ಧತೆಗಳು ಆರಂಭವಾಗಿದೆ. ನೋಡ್ತಾ ಇರಬಹುದು, ಈ ಒಂದು ಅಪಾರ್ಟ್ಮೆಂಟ್ ಏನಿದೆ ಸುಸಜ್ಜಿತವಾಗಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು, ವಾಕಿಂಗ್ ಟ್ರ್ಯಾಕ್ ಆಗಿರ್ಬೋದು, ಲಿಫ್ಟ್ನ ವ್ಯವಸ್ಥೆ ಆಗಿರ್ಬೋದು, ಏನು ಇಲ್ಲಿ ಉಳಿದುಕೊಳ್ಳತಕ್ಕಂಥ ನಿವಾಸಿಗಳಿಗೆ ಅಥವಾ ನಿವೇಶನದಾರರಿಗೆ ಏನೆಲ್ಲ ಸೌಲಭ್ಯಗಳು ಬೇಕು ಅವೆಲ್ಲವನ್ನೂ ಕೂಡ ರಾಜೀವ್ ಗಾಂಧಿ ವಸತಿ ನಿಗಮ ವ್ಯವಸ್ಥಿತವಾಗಿ ಮಾಡಿದೆ. ಸೊ ಈಗಾಗಲೇ ಈ ಒಂದು ವಸತಿ ನಿಗಮ ಸಕಲ ರೀತಿಯಲ್ಲಿ ಸಜ್ಜಾಗಿದೆ. ಆ ವಸತಿ ನಿಗಮದ ಅಧಿಕಾರಿಗಳು ಕೋಗಿಲುನಲ್ಲಿ ಯಾರ್ಯಾರು ಮನೆಯನ್ನ ಕಳೆದುಕೊಂಡಿದ್ದಾರೆ ಅವರೆಲ್ಲರ ಮಾಹಿತಿಗಳನ್ನ ಈಗಾಗಲೇ ಕಲೆ ಹಾಕ್ತಾ ಇದೆ. ಅವರ ವೋಟರ್ ಐಡಿ ಆಗಿರ್ಬೋದು, ಆಧಾರ್ ಕಾರ್ಡು, ರೇಷನ್ ಕಾರ್ಡು ಇವನ್ನೆಲ್ಲ ಕಲೆ ಹಾಕಿದ ಬಳಿಕ ಸರಿಸುಮಾರು 150ಕ್ಕೂ ಹೆಚ್ಚು ಕುಟುಂಬಗಳು ಇಲ್ಲಿ ವಸತಿ ಭಾಗ್ಯವನ್ನ ಪಡೆಯುವ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಅಪಾರ್ಟ್ಮೆಂಟ್ ಈಗಾಗಲೇ ಸಜ್ಜಾಗಿದೆ ಅಂತಕ್ಕಂಥದ್ದನ್ನ. ವಾಣಿಜ್ಯ ಮಳಿಗೆಗಳು ಇಲ್ಲಿ ಯಾರು ವಾಸ ಮಾಡ್ತಾರೆ ಅವರಿಗೆ ನೆರವಾಗಲಿ ಅಂತ ಹೇಳಿ ವಾಣಿಜ್ಯ ಮಳಿಗೆಗಳಾಗಿರ್ಬೋದು, ವಾಕಿಂಗ್ ಟ್ರ್ಯಾಕರ್ ಆಗಿರ್ಬೋದು, ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು, ಎಲ್ಲವನ್ನೂ ಕೂಡ ರಾಜೀವ್ ಗಾಂಧಿ ವಸತಿ ನಿಗಮದ ವತಿಯಿಂದಲೇ ಇಲ್ಲಿ ಮಾಡಲಾಗ್ತಾ ಇದೆ. ಯಾರ್ಯಾರು ಸೂರನ್ನ ಕಳೆದುಕೊಂಡಿದ್ದಾರೆ ಅವರಿಗೆ ಇಲ್ಲಿ ಸೂರನ್ನ ಕಲ್ಪಿಸುವ ನಿಟ್ಟಿನಲ್ಲಿ ಈಗಾಗಲೇ CM ಸಿದ್ದರಾಮಯ್ಯನವರು ಮತ್ತೆ DCM DK ಶಿವಕುಮಾರ್ ಅವರು ನಿರ್ದೇಶನವನ್ನು ನೀಡಿದ ಬಳಿಕ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಈಗಾಗಲೇ ಕೋಗಿಲು ಬಳಿಯ ಆ ಒಂದು ಏನು ಡೆಮಾಲಿಶ್ ಸ್ಥಳದಲ್ಲಿ ಎಲ್ಲರೂ ಕೂಡ ಅಲ್ಲೇ ಇದ್ದು ಅಲ್ಲಿರ್ತಕ್ಕಂಥ ಜನರಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಯಾರು ಇಲ್ಲಿಗೆ ಅವರನ್ನ ಶಿಫ್ಟ್ ಮಾಡಬೇಕು, ಅವರಿಗೆ ಯಾವ ರೀತಿ ಫ್ಲಾಟ್ಗಳನ್ನು ಕೊಡಬೇಕು ಅನ್ನೋದನ್ನು ಕೂಡ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದಾರೆ. ಸೊ ಹೀಗಾಗಿ ಹೊಸೂರು ಬಂಡೆ ಬಳಿಯ ಬೈಪ್ನಹಳ್ಳಿ ಗ್ರಾಮದಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮ ಸಜ್ಜಾಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಮಾಂತೆ ಜೊತೆ ಲಕ್ಷ್ಮೀ ನರಸಿಂಹ TV9 ಬೆಂಗಳೂರು. ಬಳಿಯ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಕೊಂಡು ಈಗ ಮನೆ ಕಳೆದುಕೊಂಡಂತಹ ಮಂದಿಗೆ ರಾಜೀವ್ ಗಾಂಧಿ ವಸತಿ ನಿಗಮ ಮನೆಯನ್ನ ಕೊಡ್ತಾ ಇದೆ. ಹಾಗಾದ್ರೆ ವಸತಿ ನಿಗಮ ಕಟ್ಟಿರ್ತಕ್ಕಂಥ ಅಪಾರ್ಟ್ಮೆಂಟ್ ಹೇಗಿದೆ ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ. ನನಗೆ ಅದೇ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಇದ್ದೀನಿ. ಬೆಂಗಳೂರಿನ ಹೊಸೂರು ಬಂಡೆ ಬಳಿಯ ಬೈಪ್ನಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಈ ಒಂದು ಅಪಾರ್ಟ್ಮೆಂಟ್ ನೀವು ನೋಡ್ತಾ ಇದ್ದೀರಾ. ಅಪಾರ್ಟ್ಮೆಂಟ್ಗೆ ಲಿಫ್ಟ್ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ. ಈ ಒಂದು ಸಮುಚ್ಚಯದಲ್ಲಿ ಟೋಟಲ್ ಆಗಿ 1187 1 BHK ಅಪಾರ್ಟ್ಮೆಂಟ್ಗಳಿದಾವೆ. ಅಂದ್ರೆ ಒಂದು ಬೆಡ್ರೂಮು, ಒಂದು ಹಾಲು, ಒಂದು ಕಿಚನ್, ಈ ರೀತಿಯಾದ ಫ್ಲಾಟ್ಗಳು 1000ಕ್ಕೂ ಹೆಚ್ಚು 1187 ಫ್ಲಾಟ್ಗಳಿದಾವೆ. ಈಗಾಗಲೇ ಈ ಒಂದು ಅಪಾರ್ಟ್ಮೆಂಟ್ನಲ್ಲಿ ಕೋಗಿಲು ನಿವಾಸಿಗಳಿಗೆ ಮನೆಯನ್ನ ಕೊಡಬೇಕು ಅನ್ನೋ ಉದ್ದೇಶದಿಂದ ಈಗಾಗಲೇ ಕಾರ್ಮಿಕರು ಈ ಒಂದು ಫ್ಲಾಟ್ಗಳನ್ನ ಕ್ಲೀನ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ತೊಡಗಿದ್ದಾರೆ. ನೀವು ಈಗಾಗಲೇ ನೋಡ್ತಾ ಇದ್ದೀರಾ. ಅಂದ್ರೆ ಈ ಒಂದು ಫ್ಲಾಟ್ಗಳ ಕಾರ್ಯ ಬಹುತೇಕ ಮುಗಿದಿದೆ, ಕಾಮಗಾರಿಗಳು ಕೂಡ ಬಹುತೇಕ ಮುಗಿದಿದೆ. ಮಾರ್ಚ್ ವೇಳೆಗೆ ಇದನ್ನ ವಸತಿ ನಿಗಮಕ್ಕೆ ಬಿಟ್ಕೊಡ್ಬೇಕು ಅಂತ ಹೇಳಿ ಗುತ್ತಿಗೆದಾರರಿಗೆ ಟೈಮ್ ಕೊಡಲಾಗಿತ್ತು. ಆದರೆ ಈ ರೀತಿ ಒಂದು ಇನ್ಸಿಡೆಂಟ್ ಆದಮೇಲೆ, ಕೋಗಿಲು ಬಳಿ ಈ ರೀತಿ ರಾದ್ದಾಂತ ಆದಮೇಲೆ ಅವರಿಗೆ ಆದಷ್ಟು ಬೇಗ ವಸತಿಯನ್ನು ಕಲ್ಪಿಸಿ ಕೊಡಬೇಕಾದ ಅನಿವಾರ್ಯತೆಯಲ್ಲಿ ಸರ್ಕಾರ ಇರೋದ್ರಿಂದ ಈಗಾಗಲೇ ಕಾರ್ಮಿಕರನ್ನ ಕರೆಸಿ ಆದಷ್ಟು ಬೇಗ ಇದನ್ನ ಕ್ಲೀನ್ ಮಾಡಿ ಫೈನಲ್ ಟಚ್ ಕೊಟ್ಟು ಈಗಲೇ ಬಂದು, ಅಂದರೆ ಶೀಘ್ರದಲ್ಲೇ ಜನ ಬಂದು ವಾಸ ಮಾಡೋದಕ್ಕೆ ಏನೆಲ್ಲ ವ್ಯವಸ್ಥೆಗಳು ಬೇಕು, ಯಾವ ರೀತಿ ಕ್ಲೀನ್ ಆಗಬೇಕು, ಆ ರೀತಿಯಲ್ಲಿ ಅಪಾರ್ಟ್ಮೆಂಟ್ ಫ್ಲಾಟ್ಗಳನ್ನು ಸಿದ್ಧಪಡಿಸೋದಕ್ಕಾಗಲೇ ಗುತ್ತಿಗೆದಾರರು ಎಲ್ಲ ಸಿದ್ಧತೆಗಳು ಮಾಡ್ಕೊಂಡಿದ್ದಾರೆ. ಒಂದು ಮಟ್ಟಕ್ಕೆ ಏನು 150ಕ್ಕೂ ಹೆಚ್ಚು ನಿವಾಸಿಗಳು ಈ ಒಂದು ಅಪಾರ್ಟ್ಮೆಂಟ್ಗೆ ಬರೋರಿದ್ದಾರೆ. ಹೀಗಾಗಿ ಒಂದು ಅಪಾರ್ಟ್ಮೆಂಟ್ ಸಜ್ಜಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ಮಹಾಂತೆ ಜೊತೆ ಲಕ್ಷ್ಮೀ ನರಸಿಂಹ.